ಗೆಲುವಿಗೆ ಶ್ರಮಿಸುವ ಧೀರರೇ. ವೇಷ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ರೋಹಿತ್ ಬಾಳ್ಗಿ, ವಸಾಯ್, ಮುಂಬೈ. ವಿವೇಕ ಜಾಗೃತ ಬಳಗ, ಹಾಸನ. ಡಾಕ್ಟರ್ ನಟರಾಜ್, ಶ್ರೀಪ್ರಿಯಾ ಡೆಂಟಲ್ ಕ್ಲಿನಿಕ್, ಕೋಣನೂರು. ಸಂಧ್ಯಾ ಶೆಟ್ಟಿಗಾರ್, ಬೆಂಗಳೂರು. ಕಳೆದ 17 ವರ್ಷಗಳಿಂದ ಪ್ರತಿ ಗುರುವಾರ ರಾತ್ರಿ ಗಂಟೆ 10ಕ್ಕೆ ಸಹಸ್ರಾರು ಮಂದಿ ಸದ್ಭಕ್ತರಲ್ಲಿ ಆತ್ಮಶಕ್ತಿ ಜಾಗೃತಿಯನ್ನು ಮೂಡಿಸುವ ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ಚೇತೋಹಾರಿ ಕಾರ್ಯಕ್ರಮದ ಪಾವನ ಸಂಚಿಕೆ ಇದಾಗಿದೆ. ಈ ಜಗತ್ತಿಂದು ಕೇವಲ ಮಾಯಾಲೋಕದಲ್ಲೇ ವಿಹರಿಸುತ್ತಿದೆ. ಆಧುನಿಕರಂತೂ ಹೆಚ್ಚಿನಂಶ ಸರ್ವದಾ ನಾನು, ನನ್ನದು, ನನ್ನಿಂದ, ನನ್ನಿಂದಲೇ, ನನ್ನಿಂದಾಗಿಯೇ, ನಮಗೆಲ್ಲರಿಗಾಗಿಯೇ, ನಮ್ಮಿಂದಲೇ ಎಂಬಿ ಗರಿಬಿರಿದ ಅಹಂಕಾರ, ಮಮಕಾರಗಳ ಸ್ವಾರ್ಥತೆ, ಸ್ವೈರತೆ, ಸಂಕುಚಿತತೆಗಳಿಂದಲೇ ಜಗದಗಲ ಯಥಾರ್ಥವಾಗಿ ಮೋಜಿನಿಂದಲೇ ಬಲು ವಿಧಗಳಿಂದ ಮೆರೆದಾಡುತ್ತಿದ್ದಾರೆ. ಪ್ರತಿ ಮಾನವನಲ್ಲಿ 93% ಜೈವಿಕ ಕ್ರಿಯೆಗಳ ರೂವಾರಿಯಾದ ದೇಹಕ್ಕೆ ವರ್ಚಸ್ಸಿನ ರುಮಾಲಾದ ದೇವರು ಪ್ರಾಣಶಕ್ತಿ. ಇಂದು ಎನರ್ಜಿ ಆಗಿರುವವನು ಯಾರ್ಯಾರಿಗೂ ಬೇಡದವನು ಎಂದಾಗಿ ಅನುದಿನದ ಅಲರ್ಜಿಯೇ ಆಗಿರುವುದು ನಿಜಕ್ಕೂ ವಿಚಿತ್ರವಾದರೂ ಸತ್ಯವಾಗಿದೆ. ಇಂಥ ಶೋಚನೀಯ ದುಸ್ಥಿತಿಯಿಂದ ಈ ಜಗತ್ತನ್ನು ಪಾರು ಮಾಡಲೆಂದೇ ಇದೇ ಜಗತ್ತಿಗೊಂದೇ ಆದ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಕ್ಷೇತ್ರವಾದ ಈ ಡಿವೈನ್ ಪಾರ್ಕ್. ಇದಂತೂ ಜಗತ್ತಿಗೊಂದೇ ಆದ ಸ್ಪಿರಿಚುವಲ್ ಲ್ಯಾಬೋರೇಟರಿಯೇ ಆಗಿದೆ. ಸ್ಪಿರಿಚುವಲ್ ಹೀಲಿಂಗ್ ಹಾಸ್ಪಿಟಲ್ ಕೂಡ ಆಗಿದೆ ಎಂಬುದಂತೂ ತೆರೆದ ಸತ್ಯವಾಗಿದೆ. ಕಳೆದ 50 ವರ್ಷಗಳಿಂದ ಕೋಟಿಗಟ್ಟಲೆ ಸದ್ಭಕ್ತರನ್ನು ನಿರ್ಮಿಸಿದ ವಿಶೇಷ ಕೀರ್ತಿಗೆ ಪಾತ್ರವಾದ ಈ ಡಿವೈನ್ ಪಾರ್ಕ್ ಎಂಬುದಂತೂ ಡೈನಮಿಕ್ ಸ್ಪಿರಿಚುಯಾಲಿಟಿಯ ನಿತ್ಯ ಸತ್ಯ ಕೇಂದ್ರವಾಗಿದೆ. ಅಷ್ಟೇಕೆ ಸಾರ್ಥಕ ಸಾಧನಾ ಗರಡಿಯೇ ಆಗಿದೆ. ವೃತ್ತಿಯಲ್ಲಿ ಆಲೋಪತಿ ವೈದ್ಯರಾದ ಪೂಜ್ಯ ಡಾಕ್ಟರ್ ಜಿ ಬಿಎಸ್ಸಿ, ಎಂಬಿಬಿಎಸ್, FAGE ಇಲ್ಲಿನ ಆಡಳಿತ ನಿರ್ದೇಶಕರಾಗಿದ್ದರು. ಪ್ರವೃತ್ತಿಯಲ್ಲಿ ಅತ್ಯಪರೂಪದ ದೈವ ಸಾಕ್ಷಾತ್ಕಾರ ಪಡೆದು ಭಗವದಾನಂದ ಲೋಕದಲ್ಲೇ ಸದಾ ವಿಹರಿಸುವ ಅತ್ಯಪರೂಪದ ಆಧುನಿಕ ಸಂತ ಶ್ರೇಷ್ಠರೆಂಬುದು ವಿಚಿತ್ರವಾದರೂ ನಿಜವಾಗಿದೆ. ಜಗದಗಲ ಮೆರೆದಾಡುವ ಸಾಮಾನ್ಯ ಮಾನವರೆಲ್ಲರೂ ಇಲ್ಲಿಗೆ ಬಂದು ಕ್ರಮಬದ್ಧ ಸಾಧಕರಾಗಿ ನಿಜಕ್ಕೂ ಚೈತನ್ಯಶೀಲ ಮಾಧವರೇ ಆಗಿದ್ದಾರೆ. ಕೋಟಿಗಟ್ಟಲೆ ನರರೆಲ್ಲರೂ ವ್ಯಕ್ತಿತ್ವ ವಿಕಸನಗೊಂಡು ಯಥಾರ್ಥ ಹರರೇ ಆಗಿದ್ದಾರೆ. ದೇವರು ದೇಗುಲಗಳಲ್ಲೆಲ್ಲ ಕೇವಲ ಇನರ್ಟ್ ಜಡಮೂರ್ತಿಯಂತೂ ಅಲ್ಲವೇ ಅಲ್ಲ. ನಿಜಕ್ಕೂ ಆತನಂತೂ ಸರ್ವದಾ ಆಲ್ ಅಲರ್ಟ್, ಚಿನ್ಮಯಿ ಸರ್ವಶಕ್ತನೇ ಹೌದು ಎಂಬುದನ್ನು ಕಳೆದ 60 ವರ್ಷಗಳಿಂದಲೂ ಸಾಕ್ಷಾತ್ತಾಗಿ ಅನುಭವಿಸಿ ಪ್ರತಿ ಕ್ಷಣವೂ ಬಗೆ ಬಗೆಯಲ್ಲಿ
ಭಗವದಾನಂದ ಲೋಕದಲ್ಲೇ ವಿಹರಿಸುವ ಪೂಜ್ಯ ಡಾಕ್ಟರ್ ಜಿ ಕ್ಷಣ ಕ್ಷಣವೂ ದೇವರೆಲ್ಲರ ಮಧುರವಾಣಿಯ ದಿವ್ಯಾನಂದವನ್ನು ಆಲಿಸುತ್ತಲೇ ದೇವರೆಲ್ಲರ ಸಾಕ್ಷಾತ್ ದರ್ಶನವಾದ ಭವ್ಯಾನಂದದ ಸೌಭಾಗ್ಯದಿಂದಲೇ ನಲಿದಾಡುವ ಸಂತ ಶ್ರೇಷ್ಠರೇ ಆಗಿರುವುದಂತೂ ಜಗದಗಲ ತಿಳಿಯದ ಪರಮ ಸತ್ಯವೇ ಆಗಿದೆ. ಈ ಡಿವೈನ್ ಪಾರ್ಕ್ನ ಸಕ್ರಿಯ ಶಾಖೆಗಳಾಗಿ ನೂರಾರು ವಿವೇಕ ಜಾಗೃತ ಬಳಗಗಳು ಡಿವೈನ್ ಸ್ಪಾರ್ಕ್ಸ್ ಜಗದಗಲ ಕಂಗೊಳಿಸಿ ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿತ್ವ ವಿಕಸನ, ಆತ್ಮೋದ್ಧಾರ ಹಾಗೂ ಲೋಕೋದ್ಧಾರಗಳ ಪವಿತ್ರ ಕೈಂಕರ್ಯವನ್ನೇ ನಗು, ನಯ, ನಲಿವಿನಿಂದಲೇ ಹಲವಾರು ವರ್ಷಗಳಿಂದಲೂ ಮಾಡುತ್ತಲೇ ಬಂದಿವೆ. ಇಂಥ ಬೆಳವಣಿಗೆಯಂತೂ ನಿಜಕ್ಕೂ ಕಣ್ಣು ಕುಕ್ಕುವಂತೆಯೇ ಇದೆ. ಎಲ್ಲರೂ ಅವಕ್ಕಾಗುವಂತೆಯೇ ವಿಚಿತ್ರ, ವಿಶೇಷ, ವಿಶಿಷ್ಟ ಸನ್ನಿವೇಶಗಳ ಸರಣಿಯೇ ಈಗಂತೂ ಆಗುತ್ತಿವೆ. ಪ್ರತಿ ಗುರುವಾರ ಶ್ರೀ ಶಂಕರ ವಾಹಿನಿಯ ಮೂಲಕ ಪೂಜ್ಯ ಡಾಕ್ಟರ್ ಜಿ ಅವರು ಡೈನಮಿಕ್ ಸ್ಪಿರಿಚುಯಾಲಿಟಿಯ ಬಹುಮುಖಗಳ ಬಗ್ಗೆ ಭಕ್ತರೆಲ್ಲರ ಮನೆ ಹಾಗೂ ಮನಗಳಲ್ಲಿ ಅದ್ಭುತವಾಗಿ ವಿಹರಿಸುತ್ತಲೇ ಬಂದು ಜಗತ್ತಿನಲ್ಲಿ ನವ ಆಧ್ಯಾತ್ಮಿಕ ವಿಶಿಷ್ಟ ಕ್ರಾಂತಿಯನ್ನೇ ಮಾಡುತ್ತಲೇ ಬಂದಿದ್ದಾರೆ. ಪ್ರತಿ ಬಾರಿ 25ರ ಸಂಚಿಕೆಗಳ ಅವಧಿಯಲ್ಲಿ ಗಣ್ಯ ಮಹನೀಯರ ವಿಶೇಷ ಸಂದರ್ಶನದ ಸೌಭಾಗ್ಯದೊಂದಿಗೆ ನಾವಂತೂ ಈ ನೂತನ ಆಧ್ಯಾತ್ಮಿಕ ಕ್ರಾಂತಿಯನ್ನು ಮುನ್ನಡೆಸುತ್ತಲೇ ಬಂದಿದ್ದೇವೆ. ಇಂದೀಗ ವಿಶೇಷ ಸಂಚಿಕೆಯಲ್ಲಿ ವಿಶ್ವವಿಖ್ಯಾತ ಸುಮಧುರ ಕಂಠದ ಮಾನ್ಯ ಪುತ್ತೂರು ನರಸಿಂಹನಾಯಕ್ ಅವರ ಭಕ್ತಿ ಜ್ಞಾನ ಸಂಗಮ ವಿಶೇಷ ಸಂದರ್ಶನವನ್ನು ನೀಡುತ್ತಿದ್ದೇವೆ. ಅದಂತೂ ಸದಾ ಮೈ ನವಿರೇಳಿಸುವಂಥದ್ದೇ ಆಗಿದೆ. ಆಧುನಿಕ ಜನಮನದ ನಾನಾ ವಿಧದ ಪ್ರಶ್ನೆಗಳನ್ನೆಲ್ಲ ಕೇಳಿ ರೋಚಕ ರಮಣೀಯ ಉತ್ತರಗಳನ್ನೆಲ್ಲ ಹೊಮ್ಮಿಸಿದ್ದಂತೂ ಅತಿ ವಿಸ್ಮಯಕರವೇ ಆಗಿದೆ. ಆಲಿಸಿ ಆನಂದಿಸಿ. ನಿಷ್ಠ ಸದ್ಭಕ್ತರಾದ ನಿಮ್ಮೆಲ್ಲರಲ್ಲೂ ಅನನ್ಯ ಇಷ್ಟ ಪ್ರೇಮ ಹಾಗೂ ಗುರುಭಕ್ತಿಗಳಂತೂ ಸರ್ವದಾ ಸಂವರ್ಧನೆಗೊಂಡು ನಿಮ್ಮೊಳಗೆ ಅನನ್ಯ ಕಾರ್ಯದಕ್ಷತೆ, ಕರ್ತವ್ಯಶೀಲತೆ, ಶಿಸ್ತು, ಸಂಯಮಗಳೆಲ್ಲವೂ ಅಕ್ಷಯವಾಗಿ ಅನಂತವಾಗಿ ಚಿಮ್ಮಿ ನಿಮ್ಮೆಲ್ಲರ ಜೀವನವಂತೂ ನಿತ್ಯ ನೂತನವೂ ಸತ್ಯಪಾವನವೂ ಆಗಿ ನಿಮ್ಮ ಬಾಳೆಲ್ಲ ಬೆಳಕಾಗಿ ಬದುಕೆಲ್ಲ ಬಂಗಾರವಾಗಿ ಜೀವನವಂತೂ ಜೇನಾಗಲೇಬೇಕೆಂದು ಹಾರೈಸುವೆವು. ನವೋತ್ಸಾಹದ ಕಿಡಿಯಾಗಿಯೇ ಅಕ್ಷಯ ಆನಂದವಂತೂ ಸದಾ ಚಿಮ್ಮುತ್ತಿರಲಿ, ಸರ್ವದಾ ಹೊಮ್ಮುತ್ತಿರಲಿ. ಪ್ರೇಕ್ಷಕರಿಗೆ ನಮಸ್ಕಾರಗಳು. ಮೊದಲಿಗೆ ಗುರುಚರಣಾರವಿಂದಗಳಲ್ಲಿ ಸಾಷ್ಟಾಂಗ ವಂದನೆಗಳನ್ನು ಪ್ರಣಾಮಗಳನ್ನು ಮಾಡ್ತೇನೆ. ಈ ನವವಿಧ ಭಕ್ತಿಯಲ್ಲಿ ಸ್ಮರಣೆಯ ಸ್ಥಾನ ಏನು ಗುರು? ಅದು ಇಂಪಾರ್ಟೆಂಟ್. ನಾನು ಅದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅನ್ನೋದು. ಸ್ಮರಣೆ ಇದ್ರೆ ತಾನೆ ನಾವೆಲ್ಲ ಆಚರಣೆ, ಸ್ಮರಣೆಯಿಂದಲೇ ಆಚರಣೆ, ಆಲಾಪನೆ, ಆಮೇಲೆ ಕರೆಯುವುದು, ಕಾಡುವುದು, ಆಸ್ವಾದನೆ, ಆರೋಹಣ ಎಲ್ಲ ಆಗ್ಬೇಕು. ಸ್ಮರಣೆ ಇದ್ರೆ ತಾನೆ. ಅದು ಫೌಂಡೇಶನ್. ಇಡೀ ಮನೆಯಲ್ಲಿ ಯಾವ್ದು ಮುಖ್ಯ? ಹೊರಗಡೆ ಗೋಡೆಯ ಮಾಡ ಫೌಂಡೇಶನ್ ಮುಖ್ಯ. ಹೌದು. ಸ್ಮರಣೆ ಅದು ವಿಸ್ಮರಣೆ ಆಗ್ತಂದ್ರೆ ಜೀವನೇ ಹೋಯ್ತಲ್ಲ, ಏನೂ ಇಲ್ಲ. ಅದಕ್ಕೆ ದೊಡ್ಡ ಬಂದು ನಿಮಗೆ ಅಲ್ಲಲ್ಲ. ಯಾಕಂದ್ರೆ ಈಗ ಇದು ನವವಿಧ ಭಕ್ತಿಯಲ್ಲಿ ಶ್ರವಣ, ಮನನ, ಕರೆಕ್ಟ್ ಹೀಗೆ ಬರುತ್ತಲ್ಲ, ಅದಕ್ಕೆ 3ನೇ ಸ್ಥಾನದಲ್ಲಿ ಅದಿದೆಯಲ್ಲ, ಅದವರು ಯಾಕೆ ಅದು? ಅಲ್ಲೆಲ್ಲ ಅವ್ರನ್ನ ಪೆದ್ದರಾಗಿ ನಮ್ಮನ್ನು ಮಾಡ್ಲಿಕ್ಕೆ ಮಾಡಿದ್ದೆವ್ರು. ಅಷ್ಟೇ ಬುದ್ಧಿವಂತರು. ಇವ ಪೆದ್ದನಾಗಿ ಇರ್ತಾನ, ಕ್ವಶನ್ ಮೂಲಕ ಪುನಃ ಮೇಲೆ ಏರ್ತಾನ ಅಂತ ನೋಡ್ಲಿಕ್ಕೆ. ನಂಗೆ ಸ್ಮರಣೆ ಹೋಯ್ತಂದ್ರೆ ಹೋಯ್ತೆ. ದೇವರ ಹೆಸರಿಗೆ ವ್ಯಕ್ತಿ ಹೆಸರೇ ಇಲ್ಲ, ಅಪ್ಪ ಅಮ್ಮನ ಸ್ಮರಣೆಯೇ ಇಲ್ಲ ಅಂದ್ರೆ ಬದುಕು ನಡೀದು ಹೇಗೆ? ಹೌದು. ಪಂಚಭೂತಗಳ ಸ್ಮರಣೆಗೆ 4-5 ವಿಚಾರ ಬೇಕಲ್ಲ. ಗಾಳಿ, ನೀರು, ಬೆಳಕು, ಭೂಮಿ, ಆಕಾಶ. ಅದೇ ಹೋದ್ರೆ ಜೀವನವೇ ಇಲ್ವಲ್ಲ. ಎಲ್ಲ ಇದೆ, ಏನೂ ಇಲ್ಲ. ಏನು ಪ್ರಯೋಜನ? ನಾನು ಮುಂಚಿಂದು ವಾದ ಮಾಡ್ತಿದ್ದೆ ಸ್ಮರಣೆ ನಂಬರ್ 1. ಅದು ವಿಸ್ಮರಣೆ ಆದ್ಗಳು ಹೋಯ್ತು ಕತೆ. ಹೌದು ಹೌದು ಹೌದು. ಆದರೆ ನಾನು ಮಕ್ಕಳಿಗೆಲ್ಲ ತಮಾಷೆ ಮಾಡೋದು. ರಾತ್ರಿ ಮಲಗಿದ್ಕೊಳ್ಳು ಅಲ್ಲಿವರೆಗೆ ಓದಿದ್ದೆಲ್ಲ ಮರ್ತೆ ಹೋಗಿದ್ದೆ, ಮರ್ದಿನ ಬೆಳಿಗ್ಗೆ ಪರೀಕ್ಷೆ ದಿನ ಎಂತ ಮಾಡೋದು ಮಕ್ಕಳು? ಭಗವಂತ ಎಷ್ಟು ಕೃಪಾಳು ಅನ್ನೋದು. ನಾನು ಓದಿದ್ದೆ ನೆನ್ಪಿಟ್ಕೊಳ್ಳುವ ಶಕ್ತಿ ಮಿದ್ರೊಳಗೆ ಕೊಟ್ಟಿದ್ನಲ್ಲ. ಹೌದು, ಖಂಡಿತ. ನೀನು ಓದಿ ಬಿಟ್ಟೆ, ಆಯ್ತು ನಾನು ಮರೆಸಿ ಬಿಡ್ತೇನೆ ಅಂದರೆ ಹೋಯ್ತು. ಏನು ಮಾಡೋಂಗೆ? ಪರೀಕ್ಷೆ ದಿನ ಎಂತ ಮಾಡೋದು? ನೇಣು ಹಾಕೋಬೇಕು. ಆದರೆ ಅದೇ ವಿಸ್ಮರಣೆಯಿಂದ ಎಷ್ಟು ಲಾಭ ಇದೆ ನೋಡಿ. ಒಬ್ಬರು ತಂದೆ ತಾಯಿ ಬಂಧುಗಳಿಗೆ ಆಪ್ತರು ಸತ್ತೋದ್ರು,
ಅದು ಸ್ಮರಣೆ ಹಸಿರಾಗಿದ್ದಿದ್ರೆ ಎಷ್ಟು ಕಷ್ಟ. ಅದು ಕಷ್ಟ. ಕ್ರಮೇಣ ಅದಕ್ಕೆ ಸೂತಿಕ ಕೊಟ್ಟರು 10 ದಿನ 11 ದಿನ ಸತ್ಯ ಅದು. ಆಮೇಲೆ ನಿಧಾನವಾಗಿ ಅಳಿಸಿ ಹೋಗುತ್ತೆ. ಹೋಗದಿದ್ರೆ ನಮ್ಮ ಅವಸ್ಥೆ ಏನು? ಹೌ ಗ್ರೇಟೆಸ್ಟ್ ಈಸ್, ಹೌ ಇಂಟೆಲಿಜೆಂಟ್ ಈಸ್ ನಾನು ಎಣಿಸೋದು. ವಿಜ್ಞಾನಕ್ಕೊಂದು ಸವಾಲಿದೀಗ. 1.5 kg ಮೆದುಳಿನಲ್ಲಿ ನಾವು ಡಿಸೆಕ್ಷನ್ ಮಾಡುವಾಗ ಬರ್ತೀವಿ. ಅಂತ ಒಂದು ಕಷ್ಟ, ಏರು ತಗ್ಗು. ಅದನ್ನು ಹುಡುಕಿದ್ರೆ 10% ವಿಜ್ಞಾನ, 90% ಗೊತ್ತೇ ಇಲ್ಲ. ಅದು ಸತ್ಯ. ಈಗ ಹುಡ್ಕೋಕೆ ಹೋದ್ರೆ ಅವ್ರಿಗೆ ಉತ್ತರ ಸಿಕ್ಕುವುದಿಲ್ಲ. ಅದರೊಳಗೆ 10%ನಲ್ಲಿ ನಮಗೆ ಅರ್ಥವಾಗೋದೇ ಇಲ್ಲ. ಯೋಚನೆ ಮಾಡಿ ಎಷ್ಟು ಕಷ್ಟ. ಹೌದು. ಅದಕ್ಕೆ ಗುರುಜಿ ಹೇಳೋದು, ವಿಶೇಷ ಜ್ಞಾನ ವಿಮುಖ ಜ್ಞಾನ ಆದ್ರೆ ಹೋಯ್ತು, ನಾನು ಬಂದ್ರೆ ಹೋಯ್ತು. ಹೌದು ಹೌದು. ಅಂದರೆ ಒಂದು ರೀತಿಯಲ್ಲಿ ಆ ನೆನಪು ಮಾಡಿಕೊಳ್ಳುವಂತಹ ಶಕ್ತಿ, ಮರೆಯುವಂತಹ ಶಕ್ತಿ ಎರಡನ್ನೂ ಭಗವಂತ ಕೊಟ್ಟಿದ್ದೇನೆ. ಅದೇ ಮನಸ್ಸಿನ ಮೂಲಕ ಗ್ರಹಿಸುತ್ತದೆ, ಅದು ಬುದ್ಧಿಗೆ ಹೋಗುತ್ತೆ. ಚಿತ್ತಕ್ಕೆ ಹೋದ್ಮೇಲೆ ಅದು ನೆನ್ಪುಳಿತದೆ. ಅದರ ಅರ್ಥ ಈ ಬುದ್ಧಿಯಲ್ಲಿ ಜನ್ಮ ಅಂತಾರೆ ಪ್ಲಸ್ ಮೈನಸ್ ಎಲ್ಲ ಇದೆ. ಹಾಗಾಗಿ ಡೈಲ್ಯೂಟ್ ಆಗುತ್ತೆ, ಚಿತ್ತಕ್ಕೆ ಹೋಗೋದಿಲ್ಲ, ಅದು ನೆನಪೇ ಉಳಿದಿಲ್ಲ. ಒಂದೇ ಕ್ಲಾಸ್ನಲ್ಲಿ ಒಂದೇ ಪಾಠ ಮಾಡಿದ್ರು 10 ಜನರಿಗೆ ನೆನಪು ಉಳಿತದೆ, 90 ಜನರಿಗೆ ನೆನಪು ಹೋಗುತ್ತೆ. ಅಂದ್ರೆ ಜನ್ಮಾಂತರದವ್ರ ಪ್ಲಸ್ ಮೈನಸ್ ಇದೆ ಬುದ್ಧಿಲಿ, ಅದು ಕೆಳಗೆ ಹೋಗೋದೇ ಇಲ್ಲ. ಅಂದರೆ ಈಗ ಕೆಲವರು ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ಅಂತ ಹೇಳ್ತಾರಲ್ಲ, ಅದು ಇದರದ್ದೇ ಒಂದು ಪಾಠ. ಹೌದು. ಆ ಬುದ್ಧಿಯಲ್ಲಿ ಕಲೆಕ್ಷನ್ ಆಗಿದೆ, ಇದು ಅವ್ರಿಗೆ ಗೊತ್ತಾಗುತ್ತೆ. ಅದು ಅಷ್ಟೇ. ಎಷ್ಟು ಸತ್ಯ ಅದು. ಆ ಬುದ್ಧಿಯಲ್ಲಿ ಚೇತನ ಇದಕ್ಕೆ ಚಿತ್ತಕ್ಕೆ ಸೇರಿರುತ್ತದೆ. ಬುದ್ಧಿಯ ಕೆಳಗಡೆ ಚಿತ್ತ ಇದೆ, ಬುದ್ಧಿಯ ಮೂಲಕ ಪರ್ಕುಲೇಟ್ ಆಗಿ ಚಿತ್ತಕ್ಕೆ ಹೋಗ್ಬೇಕು. ಚಿತ್ತದಲ್ಲಿ ಇದ್ರೆ ಇನ್ನೊಂದ್ಸರಿ ಎಣಿಸಿದಾಗ ಚಿತ್ತದಿಂದ ಬುದ್ಧಿಗೆ ಬಂದು ಮನಸ್ಸಿಗೆ ಬರುತ್ತೆ. ನೆನಪು ಬರೋದು ಅಂದ್ರೆ ಅದೇ ಹಿಂಗ್ ಬರ್ತಾರೆ ನೋಡಿ ಕೆಲವರು. ಅಂದ್ರೆ ಇಟ್ ಟೇಕ್ಸ್ ಟೈಮ್. ಚಿತ್ತದಿಂದ ಬುದ್ಧಿಗೆ ಬರುತ್ತೆ, ಬುದ್ಧಿಯಿಂದ ಮನಸ್ಸಿಗೆ ಬರುತ್ತೆ. ಈಗ ಬುದ್ಧಿ ತುಂಬಾ ಟರ್ಬುಲೆಂಟ್ ಆಗಿದ್ರೆ, ರಾಡಿ ಬದುಕೆಲ್ಲ ಇದ್ರೆ ಇದರಲ್ಲಿ ಅದು ಕೆಳಗೆ ಹೋಗುದಿಲ್ಲ, ಅಥವಾ ಕೆಳಗಿನ ಮೇಲೆ ಬರುದಿಲ್ಲ. ಆಗ ನೆನಪು ಕೆಳಗೆ ಹೋಗಿದ ಮೇಲೆ ಬರುವ ಪ್ರಶ್ನೆನೇ ಇಲ್ಲ. ಒಂದೊಮ್ಮೆ ಹೋಗಿದ್ದಿದ್ರೆ ಮೇಲೆ ಬರುವಾಗ ಅದೇ ಅಡೆತಡೆ ಇದ್ದೆ ಬರುದಿಲ್ಲ. ನಂಗೆ ಅದು ನೆನಪಿತ್ತು ಕಣಿ, 10 ವರ್ಷದಲ್ಲಿ ನೆನಪಿತ್ತು, ಈಗ ನೆನಪಿಲ್ಲ ಅಂತ ನೋಡಿ. ಎಷ್ಟು ಸತ್ಯ ಅದು ನಿಜವಾಗಿ. ಅದು 10 ಜನ್ಮದ್ದು 1000 ವರ್ಷದ ಇತಿಹಾಸ ವಿಜ್ಞಾನವೇ ಹೇಳುತ್ತೆ. ವಿಲ್ನಲ್ಲಿ 1000 ವರ್ಷದ ಇತಿಹಾಸ ಇದೆ. 3ನೇ ಜನ್ಮದಲ್ಲಿ ಲ್ಯಾಟಿನ್ ಗೊತ್ತಿರುತ್ತೆ ಅವನಿಗೆ, 4ನೇ ಜನ್ಮದಲ್ಲಿ ಜರ್ಮನ್ ಗೊತ್ತಿರುತ್ತೆ. ಹಿಪ್ನೋಸಿಸ್ ಹೋದಾಗ ಜರ್ಮನಲ್ಲಿ ಮಾತಾಡ್ತಾನೆ, ಲ್ಯಾಟಿನ್ ಅಂದ್ರೆ ಆಯಾ ಜನ್ಮಕ್ಕೆ ಹೋಗ್ತಾ ಇರುತ್ತೆ. 10 ಜನ್ಮದ ಇತಿಹಾಸ ಅವ್ರಿಗೆ ಹೋಗ್ಬೋದು. ಎಂತ 1.5 kg ಮೆದುಳು ಅಂದ್ರೆ ಅದು ತಲೆ ಬಿಸಿ ಆಗೋದು ನಮಗೆ ಡಿಸೆಕ್ಷನ್ ಹೇಳಿ ಸ್ವಲ್ಪ ಅಲ್ಲ. ಅದಕ್ಕೆ ಕ್ರೇನಿಯಂ ಗಟ್ಟಿ ಎಲ್ಬಿನ ಹಂದರದಲ್ಲಿ ಇಟ್ಟಿದ್ದಾನೆ ಭದ್ರವಾಗಿ. ನೀನು ಏನು ಕಷ್ಟಪಟ್ಟರು ಅದು ಏಟಾಗಬಾರ್ದು. ಎಷ್ಟು ಫೈನಲ್ ಟಚ್ ಕೊಡ್ತಾನೆ ನಿನ್ನ ಮೆದುಳು, ಬಹಳ ಮುಖ್ಯ. ಮನಸ್ಸಿನಿಂದಾಗಿ ಮನುಷ್ಯ ಚೆನ್ನಾಗಿ ಇಟ್ಕೊಳ್ಳೋ, ಹಾಳು ಮಾಡಬೇಡುವೋ, ಕ್ರ್ಯಾಕ್ ಮಾಡಬೇಡುವೋ, ಲೀಕ್ ಮಾಡಬೇಡುವೋ. ಎಷ್ಟು ಸತ್ಯ ನೋಡಿ. ಹೌದು ಹೌದು. ರೇಟ್ ಅದ್ಭುತ. ಕಲಿತಷ್ಟು ದೇವರಿಂದ ದೂರ ಹೋಗುವವರು ಎಲ್ಲರೂ. ನಾನಂಗಲ್ಲ, ಕಲಿತಷ್ಟು ಭಗವಂತ ನವಾಗಿ ಬಿಟ್ಟೆ. ಮರಣ ಅಂದ್ರೆ ಒಂದು ಸಲದ ಬಿಡುಗಡೆ, ಶಾಶ್ವತ ಬಿಡುಗಡೆ. ಈ ದೇಹಕ್ಕೆ ಶಾಶ್ವತ ಬಿಡುಗಡೆ ಅಷ್ಟೇ. ಹೌದು. ನನಗೆ ಮರಣದ ಭಯ ಇಲ್ಲ, ಇರಲೇಬಾರದು. ಇದ್ರೆ ಏನು ಪ್ರಯೋಜನ? ಮತ್ತೆ ಹುಟ್ಟುವುದಕ್ಕೆ ಹೆದರುತ್ತೇನೆ. ಅದು ಅವನಿಚ್ಛೆ. ಇಟ್ ಈಸ್ ಹಿಸ್ ಕಾಪಿರೈಟ್. ನಾವೇನು ಮಾಡೋಂಗಿಲ್ಲ. ಆದ್ರೆ ಕೇಳ್ತಾರೆ, ಪ್ರಥಮ 14 ದಿನ ನಾವು ಎಷ್ಟು ಸತಿ ನೋಡಿ, 14 ದಿನ ಆತ್ಮ ಅಲ್ಲೇ ಇರುತ್ತೆ. ನಮ್ಮಲ್ಲೂ ಇದೆ 14 ದಿನ. ಅದು ಉತ್ತರ ಕ್ರಿಯೆ ಆಗೋ ತನಕ ಅಲ್ಲೇ ಇರುತ್ತೆ. ಯಾರು ಹೆಚ್ಚು ಜ್ಞಾಪಿಸಿಕೊಳ್ತಾರೋ ಅಲ್ಲಿರುತ್ತೆ. 10 ಮಕ್ಕಳಿದ್ರೆ ಯಾವ ಮಗ ಹೆಚ್ಚು ಜ್ಞಾಪಿಸ್ಕೊಳ್ತಾನೋ ಅವನ ಜೊತೆಗೆ ಇರ್ತದೆ ಆ ಥರ. ಆಮೇಲೆ 14ನೇ ದಿನ ಅವರು ಇತ್ತಲ್ಲ ನಮ್ಮ ಸಪೆಂಡೀಕರಣ ಆದಮೇಲೆ ಉತ್ತರ ಕ್ರಿಯೆ ಅಂದರೆ ಮುಗೀತು ಕತೆ. ಇಲ್ಲಿ ಮುಗೀತದೆ. ಉತ್ತರ ಇನ್ನು ತಾಯಿ ಕೇಳ್ತಾಳೆ, ಜಗದಂಬೆ ಭೇಟಿ ಇದೆಯಲ್ಲ ಸದ್ಗತಿ ಅಂತ, ಲಿಬರೇಷನ್ ಅಂತ. ಜಗದಂಬೆ ಭೇಟಿ ಆತ್ಮಕ್ಕೆ ಇಲ್ಲಿಂದ ಹೋಗುತ್ತೆ 200 ಕಿಲೋಮೀಟ್ರ್ ದೂರ ಅಂತಾರೆ ಗುರುಜಿ. ತಾಯಿಯ ಜಾಗ ಇಲ್ಲಿಂದ 200 ಕಿಲೋಮೀಟ್ರ್ ದೂರ. ಆಗ ಕೇಳ್ತಾಳಂತೆ 3 ಪ್ರಶ್ನೆ ಕೇಳ್ತಾಳೆ ಸಾಮಾನ್ಯವಾಗಿ. ಯಾಕೆ ಬಂದೆ, ಏನು ಮಾಡಿ ಬಂದೆ, ಏನಾಗಬೇಕಂತ ಇದೆ. ಅಲ್ಲಿ ಸಾಮಾನ್ಯ ಕೆಲವರು ತಲೆ ತೆಗೆಸ್ಕೋತಾರೆ, ಉತ್ತರ ಕೊಡೋದೇ ಇಲ್ಲ 90%. ಪುನರ್ಜನ್ಮಕ್ಕಾಗಿ ಹಾತೊರಿತೇನೆ ಅಂತ 9%. ಅಂದರೆ ಇನ್ನೊಂದು, ಈಗ ಅತ್ತೆ ಸೊಸೆ ಜಗಳ ಇದ್ದರೆ ಅವಳು ಸತ್ತ ಮೇಲೂ ಕೂಡ ಆ ಸೊಸೆಯಲ್ಲೇ ಇರಬೇಕು, ಸೊಸೆ ಹತ್ತಿರ ಇರಬೇಕು, ಅವಳನ್ನು ಕಾಡಿಸ್ಬೇಕು, ಪೀಡಿಸ್ಬೇಕು, ಆ ಭಾವ ಮೈ ಮೇಲೆ ಬರುತ್ತೆ ಅಂತ ಹೇಳಿ ಎಲ್ಲ ಸತ್ಯ, ಅದು ಸುಳ್ಳಲ್ಲ. ಅವಳಿಗೆ ಕೂತ್ಕೊಳ್ಳು ಮೈ ಮೇಲೆ ಬರುತ್ತೆ, ಕಣ್ಣು ಕತ್ತಲೆ ಬರುತ್ತೆ, ಅವಳನ್ನು ಕುತ್ಕೆ ಒತ್ತಿ ಹಿಡಿತದೆ, ಎಲ್ಲ ಸತ್ಯ ಅದು. ಹಾಗೆ ಅಲ್ಲಿ ಬೇಡುವುದೇ ಹಾಗೆ ಅದು. ಅಲ್ಲಿ ಹೋಗ್ಬೇಕು ನಂಗೆ ಪುನಃ. ಆಮೇಲೆ 1% ಮಾತ್ರ ನನಗೆ ನಿನ್ನ ಸೇರಬೇಕು. ಮುಕ್ತಿ ಅಂದರೆ ದೇವರೊಟ್ಟಿಗೆ ಆತ್ಮ ಹೋಗಿ ಸೇರೋದು. ಅಂದರೆ ಮತ್ತೆ ಬರುವ ಪ್ರಶ್ನೆ ಮತ್ತೆ ಇಲ್ವೇ ಇಲ್ಲ. ಒಮ್ಮೆ ಮುಕ್ತಿ ಅಂದರೆ ಮುಗೀತು ಕತೆ. ಹಾಗೆ
ಅದಕ್ಕೆ ಸಂಸ್ಕಾರ ಬೇಕು. ಇಲ್ಲಿ ಬದುಕಿರುವಾಗಲೇ ಮುಂದಿನ ಯಾತ್ರೆಗೆ ತಯಾರಾಗಬೇಕು. ನಾಮ ನೇಮ ಪ್ರೇಮ ರಾಮ ಕ್ಷೇಮ ಅದಕ್ಕೆ ಅಂಟಿಕೊಂಡ್ರೆ ಯಾವ ಕಷ್ಟವೂ ಇಲ್ಲ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ ನೋಡಿ, ಮಾಡು ಸಿಕ್ಕದಲ್ಲ ಗೋಡು ಸಿಕ್ಕದಲ್ಲ, ಜೋಡು ಹೆಂಡಿ ರಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ. ಎಷ್ಟು ಸತ್ಯ, ಎಂತ ಲಿಟ್ರೇಚರ್ ಅದು ನಿಜವಾಗಿಯೂ. ಪರಮಾದ್ಭುತ. ಹೌದು ಹೌದು. ಅದು ತೀರಾ ಜಿಪುಣಾದ ಶಿವಪ್ಪ ನಾಯಕ ಈ ರೀತಿ ದಾಸ ಆಗೋದು ಅಂದ್ರೆ ಎಂತ ವಂಡರ್ ಅದು. ಗ್ರೇಟ್ ಅಪ್ಪ. ಈಗ ನೀವು ಗುರೂಜಿ ಹತ್ರ ಇಷ್ಟೊಂದು ಹತ್ತಿರದ ಸಂಬಂಧ, ನಿಮಗೆ 24 ಗಂಟೆ ಅವ್ರ ಜೊತೆ ಇರ್ತೀರಿ. ನೀವು ಇದ್ದ ಹಾಗೆ ನಾವು ಹೇಗೆ ಇರ್ಬೋದು? ನೀವು ನನ್ನಂತೆ ಆದ್ರೆ ಸರಿ. ಏನಾದ್ರೂ ಅವ್ರು ನಂಬರ್ 1 ಪ್ರಾಣಶಕ್ತಿ ನಮಗೂ ಸುಲಭ ಬರ್ರೆ. ಖಂಡಿತ. ಪ್ರಾಣ ಹೋಯ್ತು ಅಂದ್ಕೊಳ್ಳು ಕಟ್ಟಿಗೆ ರಾಶಿ ಅಥವಾ ನೆಲ ಹೊಂಡ. 6 ಗಂಟೆ ದೇಹ ಹಾಗೆ ಇರುತ್ತೆ. 6 ಗಂಟೆ ನಂತರ ವಾಸನೆ ಶುರುವಾಗುತ್ತೆ, ದುರ್ನಾಥ. ಆಮೇಲೆ ವಿಕಾರ ಶುರುವಾಗುತ್ತೆ. ವಾಸನೆ ದುರ್ವಾಸನೆ, ದೇಹ ವಿಕಾರ, ಮೂಗ್ದೋ ಹೊಡೆದಾಗತ್ತೆ, ಕಿವಿದೋ ಹೊಡೆದಾಗತ್ತೆ, ತಲೆದೋ ಹೊಡೆದಾಗತ್ತೆ. ಸೊ ಅದಕ್ಕೆ ನಾನು ಹಿಂದಿನ ತಮಾಷೆ ಮಾಡೋದು ನನ್ನ ಮಾತಿನಲ್ಲಿ, ಆಯುಷ್ಯ ಅಂದರೆ ಉಳಿದಷ್ಟು ಪ್ರಾಣಶಕ್ತಿ ಪ್ಲಸ್ 6 ಗಂಟೆ. ಅಂದರೆ ದೂರದವರಿಗೆ ಹೇಳಿದ್ರೆ ಹೇಳಿ ಎಷ್ಟಾಯಿತು ಅಷ್ಟು ಓಡಿ ನಡ್ಕೊಂಡು ಹೋಗೋದಾಗ 6 ಗಂಟೆಲಿ ಎಷ್ಟೊತ್ತೋ ಹೋಗಿ ಹೇಳಂತು. ಭಗವಂತ ಅಲ್ಲೂ ಕೂಡ ಕನ್ಸಿಡ್ರೇಷನ್ ನೋಡಿ. 6 ಗಂಟೆ ಹಾಳಾಗ್ದಿದ್ದಂಗೆ ನಾನು ನೋಡ್ತೇನೆ. ಎಂಥ ಕೃಪಾಳು. ನಾನು ಅವನಿಗೆ ಇದನ್ನು ಎಣಿಸ್ಕೊಂಡು ಗೊಳೋ ಅಂತ ಹೇಳೋದು. ಎಂಥ ಕೃಪಾಳು ನೀವು. ದೇಹಕ್ಕೊಂದು ಅಂದ ಚಂದ ಇರಬೇಕಂತ 6 ಗಂಟೆ ಬ್ಯಾಕ್ಟೀರಿಯಾ ವೈರಸ್ ಇದ್ದರೂ ಅದು ತರಿದಿದ್ದಂಗೆ ಮಾಡಿದ್ದೀರಿ, ತಿಂದಿದ್ದಂಗೆ ಮಾಡಿದ್ದೀರಿ. ಹೌ ಗ್ರೇಟೆಸ್ಟ್ ಯು ಆರ್. ಬೇಷ್ ಅಂತಿದ್ರು ಗುರುಜಿ. ಎಂಥ ಯೋಚನಾ ಶಕ್ತಿ ನಿಂದು ಹೇಳ್ದಿರ. 6 ಗಂಟೆ ನಂತರ ತರಿಗೆ ಶುರುವಾಗುತ್ತೆ, ತಿಂಬಕ್ಕೆ ಶುರುವಾಗುತ್ತೆ. 6 ಗಂಟೆ ನೀ ಶೋಕಾಸ್ ನೋಟಿಸ್ ನೋ ಎಂಟ್ರಿ ಅಂತ ಹೇಳ್ತಾರೆ ನೋಡಿ. ದಟ್ ಈಸ್ ಗ್ರೇಟ್ನೆಸ್. ಯಾರಿದ್ದಾರೆ ಇಲ್ದಿರಿ? ದೇಹ ವಿಕಾರ ಆಗಿಬಿಡುತ್ತಲ್ಲ, ಅದಕ್ಕೆ ಮೂಗುಗಳಿಗೆ ಕಿವಿಗಳಿಗೆಲ್ಲ ಹತ್ತಿ ತುಂಬುದು. ಆದಷ್ಟು ಬೇಗ ಹೊರಗಿನಿಂದ ಒಳಗೆ ಹೋಗ್ತಿರಲಿ. ಈಗ ಎ ಸಿ ಇದೆ, ಆ ಕಾಲದಲ್ಲಿ ಎಲ್ಲಿದೆ ಎ ಸಿ? ಹೌದು. ಅದಕ್ಕಾಗ ಆಲ್ ಚೇರ್ಫುಲ್ ಇಟ್ ಸೆಲ್ಫ್ ಇಸ್ ಎ ಸಿ. ಸದಾ ನಗುತ್ತಿರು, ನಲಿಯುತ್ತಿರು, ಅದೇ ಚೇರ್ಫುಲ್ ಎ ಸಿ. ಬಹಳಷ್ಟು ಜನ ಏನು ಬನ್ನಿ ಒಬ್ಬರೇ ಬಂದ್ರ? ಇಲ್ಲ ಒಬ್ಬರೇ ಬರಲಿಲ್ಲ. ಅಲ್ರಿ, ಇನ್ನು ನಿಮ್ಮ ಯಾರು ಬೇರೆ ಇದ್ದಾನಲ್ಲ ನನ್ನ ಜೊತೆ ಪರಮಾತ್ಮ ಒಳಗಿದ್ದಾನೆ. ನಾನು ತುಂಬಾ ಜನರಿಗೆ ನಂದು ಜ್ಞಾನ ಅಂತಲ್ಲ, ನನ್ನ ಮನಸ್ಸಿಗೆ ಆ ರೀತಿ ಹೇಳ್ಬೇಕು ಅಂತ ಅನಿಸಿದ ಬಿಡ್ತಾರೆ. ಬಟ್ ಆ ಭಾವ ಹೌದಲ್ವಾ? ಖಂಡಿತ. ಜೊತೆ ಯಾವತ್ತು ಅವನು ಇರ್ತಾನೆ, ಅವನೊಬ್ಬನೇ ತಾನೆ ಯಾವತ್ತೂ ಇರೋದು, ಕೊನೆಗೂ ಇರೋದು ಅವನಿರ್ತಾನೆ. ಅದು ಎಷ್ಟು ಸಂತೋಷ ಕೊಡುತ್ತೆ ಅಂತ ಹೇಳಿದ್ರೆ ಮನಸ್ಸಿಗೆ. ನಾನು ಒಬ್ಬನೇ ಅಲ್ಲ, ನಾನು ಅನಾಥ ಅಲ್ಲ ಅನ್ನೋ ಒಂದು ಭಾವ. ಸನಾಥ. ಹೌದು, ಅನಾಥ ಅಲ್ಲ ಸನಾಥ. ಚಿರಂಜೀವಿ ಏನು ಭಗವಂತ ಮಾತ್ರ ಅನ್ನೋದು ಗುರುಜಿ. ಸತ್ಯದು. ನಾವೆಲ್ಲ ತಾತ್ಕಾಲಿಕ. ಹೌದು ಹೌದು. ವಿಜ್ಞಾನ ಮತ್ತು ಆಧ್ಯಾತ್ಮ ಈ ಎರಡರ ಸಮನ್ವಯ ಈ ದೇಶದ ಅಭಿವೃದ್ಧಿಗೆ ಹೇಗೆ ಸಹಾಯ ಮಾಡುತ್ತೆ? 100% ಸಾಧ್ಯ. ಆದರೆ ಈಗ ಆಗೋದು ಎಷ್ಟು 11% ಮಾತ್ರ. ಗುರುಜಿ ಇದೇ ಹೇಳ್ತಾರೆ, ಯಾರ ಅಧ್ಯಾತ್ಮ ಜೀವಿಗಳು ಅವರು ವಿಜ್ಞಾನವನ್ನು ಕಡೆಗಣಿಸುತ್ತಾರೆ, ತಾವೇ ಸರ್ವಸ್ವ. ವಿಜ್ಞಾನದವರು ಅಧ್ಯಾತ್ಮವನ್ನು, ವಿಜ್ಞಾನದವರಿಗೆ ಅಧ್ಯಾತ್ಮ ಬೇಡ ಕಸ, ಕಾಲು ಕಸ. ಅಧ್ಯಾತ್ಮದವ್ರಿಗೆ ವಿಜ್ಞಾನ ಬೇಕಾಗಿಲ್ಲ. ಅದೇನಿದ್ರು ನೆಕ್ಸ್ಟ್ ಅಂತ. ನೆಕ್ಸ್ಟ್ ಅಲ್ಲ, ಈಗಲೇ ಬದುಕುವುದೇ ವಿಜ್ಞಾನ. ವಿಶೇಷ ಜ್ಞಾನ, ವಿಮುಖ ಜ್ಞಾನ ಅಲ್ಲ. ಆ ವಿಜ್ಞಾನದ ಡೆಫಿನೇಷನ್ ಗುರುಜಿ ಕೊಟ್ಟದ್ದು ನೋಡಿ. ವಿಶೇಷ ಜ್ಞಾನ ಆದರೆ ಮಾತ್ರ ಅದು ವಿಜ್ಞಾನ, ವಿಮುಖ ಜ್ಞಾನ ಆದರೆ ಅಜ್ಞಾನವೇ. ಎಷ್ಟು ಸತ್ಯ ಅದು. ಯಾವ ಜ್ಞಾನವೂ ಕೂಡ ಆಲ್ವೇಸ್ ಕಮೆಂಡೇಬಲ್ ಹೊರತು ತಿರಸ್ಕಾರ ಇಲ್ಲವೇ ಇಲ್ಲ. ನಾನೊಂದು ಜನ ಅಂತ ಅಹಂಕಾರ ಬಂದ್ಕೊಳ್ಳಿ, ಎಲ್ಲ ಕತ್ತಲೆ. ಅಹಂಕಾರ ಇಲ್ಲ, ಎಲ್ಲವೂ ಬೆಳಕೆ. ಹೌದು, ಎಷ್ಟು ಸತ್ಯ ಅದು ನಿಜವಾಗಿಯೂ. ಹೌದು. ಅಹಂಕಾರ ಮಹಾಕಾರ ಅಂತ ಹೇಳೋದು ನೋಡಿ. ಯೋಚನೆ ಮಾಡಿ. ಆ ನಾನು ಅದು ಹ್ಯಾಂಗೆ ಬರುತ್ತೆ ಗೊತ್ತಿಲ್ಲ. ಜನ್ಮ ಅಂತರಂದೇ ಅನ್ಕೊಂಡು ಬರ್ತಾ ಇರುತ್ತೆ. ಹೆಣ ಸುಡುವಾಗ ದೇಹ ಸುಡುತ್ತೆ, ಈ ಭಾವನೆ ಜೊತೆಗೇ ಬರುತ್ತೆ. ಎಷ್ಟು ಪರಮಾದ್ಭುತ. ವಿಜ್ಞಾನಕ್ಕೆ ಗೊತ್ತಿಲ್ಲ ಹೇಗೆ ಸೇರುತ್ತೆ ಅಂತ. ಪರಮಾದ್ಭುತ ಮಾತ್ರ ಅದು. ಆ ಭ್ರೂಣದ ಉತ್ಪತ್ತಿ, ಅದು ಬೆಳೆಯುವುದು ಎಲ್ಲ ವಂಡರ್ ಮಾತ್ರ. ಪರಮಾದ್ಭುತ ಅದು. ಅದು 3 ತಲೆಮಾರಿನ ತಂದೆ ತಾಯಿ, ಅಜ್ಜ ಅಜ್ಜಿ, ಪಿಜ್ಜ ಅವ್ರದ್ದು ಮಾತ್ರ ಹಾಕ್ಕೊಂಡು ಸಾಮಾನ್ಯವಾಗಿ 3 ತಲೆಮಾರಿನಿಂದ ಇರುತ್ತೆ. 100 ತಲೆಮಾರಿನಿಂದ ಆರಿಸಬಹುದು. ಅದು ಇಟ್ ಈಸ್ ಕಾಪಿರೈಟ್. ಆ 3 ತಲೆಮಾರಿನಿಂದ ಇಲ್ದಿದ್ರೆ, ನಾಯಿ ಬೇಕಿಂದೆಲ್ಲ ನಮಗೆ ಬಂದಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಆ ಲೆಕ್ಕಲ್ಲಿ. ಹೌದು. ನಾಯಿ ಸಂಸ್ಕಾರ, ಬೆಕ್ಕಿನ ಸಂಸ್ಕಾರ, ಹಂದಿ ಸಂಸ್ಕಾರ ಏನು ಮಾಡುವಂಗಿಲ್ಲ. ವಿ ಹ್ಯಾವ್ ಟು ಒಬೇ. ಹೌದು. ಭಗವಂತ 3 ತಲೆಮಾರಿನ ತಗೊಂಡದ್ರಿಂದ ಎಷ್ಟು ಒಳ್ಳೆದಾಯ್ತು ಯೋಚನೆ ಮಾಡಿ. ಮನುಷ್ಯನಾಗಿ ಇರ್ಬೋದಲ್ಲ ಅಟ್ಲೀಸ್ಟ್. ಹೌದು. ಅವನಿಗೂ ಒಂದು ರೂಲ್ಸ್ ಇದೆ.
ಅವನಿಗೊಂದು ಪಾಪ ಬದುಕಲಿ, ಈ ಪ್ರಾಣಿ ಬದುಕಲಿ, ಒಂದು ಕನ್ಸಿಡರೇಷನ್ ಇದೆ. ಹೌದು, ಖಂಡಿತ ಇರುತ್ತೆ. ಪರಮಾದ್ಭುತ. ಹೌದು. ಹೌದು, ಯೂಸ್ಲೆಸ್ ಅಂತ. ಹೌದು. ಅದೇ ಗುರುಜಿ ಹೇಳ್ತಿರು, ರಾಮಾಯಣ ಮಹಾಭಾರತ ಕಾಲದಲ್ಲಿ ಎಲ್ಲರಲ್ಲೂ ಒಳಗಿನ ಭಗವಂತನ ವಾಣಿ ಕೇಳ್ತಿತ್ತು. ನೋ ಪೊಲೀಸ್, ನೋ ಜಡ್ಜ್, ನೋ ಕೋರ್ಟ್. ಅಯ್ಯೋ ನನ್ನ ಭಗವಂತ ಹಿಂಗೆ ಹೇಳಿದ್ದಾನೆ, ಹಾಗಾಗಿ ನಾನು ತಪ್ಪು ಮಾಡಿದ್ದೇನೆ ಅಂತ ರಾಜನಾಥರು ಬಂದು ಕ್ಷಮೆ ಕೇಳೋದು. ನಾನು ಪ್ರತಿದಿನ ಹೋಗುವಾಗ ನೀನು ತಪ್ಪು ಮಾಡಿದ್ದೆ ಅಂತಾನೆ, ಹೇ ರಾಜ ದಯವಿಟ್ಟು ಕ್ಷಮಿಸೋ, ನಾನು ತಪ್ಪು ಮಾಡಿದ್ದೇನೆ. ಅವ ಆಯ್ತು ಕ್ಷಮಿಸಿದ್ದೇನೆ ಅಂದ್ರೆ ಆಯ್ತು, ಮುಗೀತು. ಪ್ರತಿಯೊಬ್ಬರೊಳಗೂ ಕೋರ್ಟ್, ಪ್ರತಿಯೊಬ್ಬರೊಳಗೂ ಪೊಲೀಸ್ ಸ್ಟೇಷನ್ ಆ ಕಾಲದಲ್ಲಿ. ಹೌದು. ಈಗ ನೋಡಿ, ಮನೆಯೊಳಗೂ ಕೋರ್ಟ್, ಪೊಲೀಸ್ ಸ್ಟೇಷನ್ ಇದ್ರು ಮನೆಯೊಳಗೂ ಜಾಗ. ಇದು ಅವನತಿಯ ಉನ್ನತಿಯ ಆತ್ಮಸಾಕ್ಷಿಯೇ ಒಂದು ನ್ಯಾಯಾಧೀಶ. ಮತ್ತೆ ಖಂಡಿತ ಅದು ಎಷ್ಟು ಅದ್ಭುತ ಅದು. ಹೌದು. ಅವಲೋಕನ. ಕೋರ್ಟಲ್ಲಿ ಹೇಳಿದ್ರು ಒಪ್ಪೋದಿಲ್ವಲ್ಲ. ಈಗ ಕೋರ್ಟೇ ಸುಳ್ಳಲ್ಲ, ಈಗ ಕೋರ್ಟ್ನಲ್ಲೇ ಸುಳ್ಳು. ಜಡ್ಜ್ ನೋಡಿ, ಹಣ ಮಾಡಿದ್ದು ಜಡ್ಜ್ ಪೇಪರ್ನೆಲ್ಲ ಬರುತ್ತಲ್ಲ. ಹೌದು. ಅಯ್ಯೋ ದೇವ್ರಿ, ಹೌದು. ಎಂಥ ಕಷ್ಟ, ಎಂಥ ನಷ್ಟ, ಎಂಥ ಭ್ರಷ್ಟ. ಈ ದೇಶದ ಅಸ್ಮಿತೆಯೇ ಸಂಸ್ಕೃತಿ ಮತ್ತು ಆಧ್ಯಾತ್ಮ. ಖಂಡಿತ. ಇತ್ತೀಚೆಗೆ ಈ 2 ವಿಚಾರಗಳು ಏಟು ತಿಂತವೆ. ಹೇಗೆ ಸರಿ ಮಾಡ್ಬೋದು? ತಿನ್ನುವುದು ಯಾಕಂದ್ರೆ ಸರಿಯಾದ ಮಾರ್ಗದರ್ಶನ ಇಲ್ಲ. 4+3 7 ಅಂದ್ರೆ ಪರವಾಗಿಲ್ಲ. 4+3 43 ಅಂದರೆ, ಆಮೇಲೆ ನಾನು ಅದಕ್ಕೆ 43 ಅಂದಿದೆ, ಇದಿರೋ 53 ಅಂತಾರೆ, 73 ಅಂತಾರೆ ಅಂತ ಹೇಳಿರಿ. ವಾದ ಬಿಕಮ್ಸ್ ವೇದ. ವಾದವೇ ವೇದ ಆದಾಗ ಇಷ್ಟೇ ಕೆಲಸ. ನಂಗೆ ಗೊತ್ತಿದ್ದದಿಷ್ಟು ಸರಿಯಾಗಿ ತಿಳ್ಕೊಂಡು ಹೇಳ್ತೇನೆ. ಒಂದು ವಿನೀತ ಭಾವನೆ ಯಾರಲ್ಲಾಡಿದೆಯಾ? ನಾನು ಹೇಳಿದ್ದೇ ಸತ್ಯ. ಕುದುರೆಗೆ 3 ಕಾಲು ಸತ್ಯ. ಅದು ಆ ಒಣ ಚರ್ಚೆಯಿಂದ ನಾವು ಹಾಳಾಗಿ ಹೋಗಿದ್ದೇವೆ. ಅದು ಬ್ರಿಟಿಷರು ಕೊಟ್ಟ ಬಳುವಳಿ. ಯಾವ ರ್ಯಾಷನಲ್ ಥಿಂಕಿಂಗ್ ಇಲ್ಲವೇ ಇಲ್ಲ. ಅವರು ತಾನೊಂದು ದೊಡ್ಡ ಜನ ಅಂಥೇಳಿ ಅವರ ಅಧಿಕಾರ ದರ್ಪವನ್ನು ತೋರಿಸಿದ್ರು. ಅದು ರಕ್ತಗತವಾಗಿ ನಮ್ಮಲ್ಲಿ ಬಂದಿದೆ. ಏನು ಮಾಡುವಂಗಿಲ್ಲ. 200 ವರ್ಷದ ದಾಸ್ಯದಿಂದ ನಾವು 2000 ವರ್ಷ ನರಳಬೇಕಾಗತ್ತೆ ಇನ್ಮೇಲೆ. ಗುರುಜಿ ಅದೇ ಹೇಳ್ತಾರೆ. ಆಧ್ಯಾತ್ಮಿಕ ಒಬ್ಬ ವ್ಯಕ್ತಿ ಸರಿಯಾಗಿ ಮಾರ್ಗದರ್ಶನ ಮಾಡಿದರೆ ಈ ದೇಶ ಮೇಲೆ ಇರ್ತಿತ್ತು. ಹೌದು, ಖಂಡಿತ. ಆ ವ್ಯಕ್ತಿಗೆ ಕೊರತೆ ಆಯಿತು. ಇದ್ದವರಲ್ಲಿ ಒಬ್ಬರು ನಾವು ಆರಿಸಿದೇವ. ಲೌಕಿಕದಲ್ಲಿ ಅವ ಆಂಡರ್ಸನ್ ಗುಂಡ್ರಸನ್ನೇ ಶ್ರೇಷ್ಠ ಅಂತ ಭಾವ ಬಂತು. ಕುರಿ ಮಂದೆ ಹಾಗೆ ಅವರಿಂದ ನಾವು ಹೋದೆವು. ಉದ್ಧಾರ ಆಗಲಿಲ್ಲ. ಎಷ್ಟು ಸತ್ಯ ಯೋಚನೆ ಮಾಡಿ. ಎಲ್ಲರೂ ನಾವು ಹೋಗೋಗಿ ಜನ ಇದ್ರಾ? ಇಲ್ಲ, ಒಬ್ಬರೇ ಇದ್ದೆ. ಅದಕ್ಕೆ ಹೋಗುದಿಲ್ಲ ನಾವು. ಜನ ಇದ್ರೆ ತುಂಬ ಇದ್ರು, ಮೂರ್ಖರನ್ನು ಕಾಣಲಿಕ್ಕೆ ಹಂಗಾರೆ ನಾವು ಹೋಗ್ತೇವೆ. ಜನ ಬೇಕು ನಮಗೆ. ಹೌದು. ಎಷ್ಟಿದೆ ನೋಡಿ. ನಾನೇ ಹೀರೋ. ನನ್ನ ಇಡೀ ಜೀವನದಲ್ಲಿ ನಾನು ಮಾಡಿದ್ದೆ. ಯಾರು ಬರೆದಿದ್ರು ಹೋಗಲಿ, ಗುರುಜಿ ಇದ್ದಾರೆ, ನಾನಿದ್ದೇನೆ, ಸಾಕು. ಆ ಧೈರ್ಯವೇ ನನ್ನನ್ನು ಮುನ್ನಡೆಸಿದೆ. ಸ್ವಂತ ಅಡುಗೆ ಮಾಡ್ಕೊಂಡು ಮಾರ್ಕೆಟಿಗೆ ಹೋಗಿ ಸೀಮೆಣ್ಣೆ ತಂದು, ಅಕ್ಕಿ ತಂದು, ತರಕಾರಿ ತಂದು, ಆಶ್ರಮಕ್ಕೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ, ಕಾಲೇಜಿಗೆ ಆನ್ ಟೈಮ್ ಆಗಿ ಕೀಪಪ್ ಮಾಡ್ಬೇಕಾದ್ರೆ ಭಗವಂತನ ಕೃಪೆ ಅಲ್ವ ಅದು. ಪಾತ್ರ ತಿಕ್ಕುದಿದೆ ನೋಡಿ, ಹೊರಿಬಲ್ಲದು. ಅಡುಗೆ ಮಾಡಿ ಸುಲಭ. ಆ ಮೊಶಿ ಎಲ್ಲ ಮಾಡ್ಕೊಂಡು ಪಾತ್ರ ತಿಕ್ಕುದು ಹೊರಿಬಲ್ಲದು. ಅದು ಎಲ್ಯೂಮಿನಿಯಂ ಪಾತ್ರ. ಆಗ ಮುಖ ಎಲ್ಲ ಮೊಶಿ ಮಾಡ್ಕೊಂಡು ಮಾಡಬೇಕಲ್ಲ. ನಾನು ಬೇಕಾದ್ರೆ ಮಾಡ್ಬೇಕಂತಾರೆ ಗುರಿ. ಬಾಯಿ ಮುಚ್ಕೊಂಡು ಮಾಡ್ತಿದ್ದೆ. ಅದೆಲ್ಲೂ ಹೇಳ್ತೇನೆ, ಬೇಷ್ ಎಷ್ಟು ಏಕಾಗ್ರತೆಯಿಂದ ಮಾಡ್ತಿದ್ದೀನಿ. ಪ್ರತಿದಿನ ರಾತ್ರಿ ಮಲಗುವಾಗ ಈ ಕ್ವಶನ್ ಅಂಬುದು, ಮರುದಿನ ಕ್ಲಾಸ್ ಟೆಸ್ಟ್ಗಳು ಅದೇ ಕ್ವಶನ್. ಎಷ್ಟು ಉಪಕಾರ ಮಾಡ್ತಿದ್ರು ಗೊತ್ತಾ? ಯಾರಿಗಿದ್ರು ನಾ ಹೇಳೋದು, ಇಷ್ಟೆಲ್ಲ ನಿಮ್ಗೆ ಶ್ರಮ ಆಯ್ತಲ್ಲ, ನೀನು ಶ್ರಮ ಪಡೋ 100ರಲ್ಲಿ 1 ಅಂಶ ನಾನು ಶ್ರಮ ಪಡಲೇಬೇಕು. ಹೇಳಿದ್ರೆ ನಾನು ನಿನ್ನ ಮಾರ್ಗದರ್ಶಕ ಅಂತ ಹೇಳೋಕೆ ನಂಗೆ ನಾಚಿಕೆ ಆಗತ್ತೆ ಅಂತಿದ್ರು. ಎಂಥ ಗ್ರೇಟ್ ಮಾರ್ರೆ. ಸೋ ಅಪ್ ಟು ದಿ ಲೆವೆಲ್ ಆಫ್ ದಿ ಗ್ರೌಂಡ್ ಹಿ ವರ್ಕ್ಸ್. ಗ್ರೇಟ್. ಅದಕ್ಕೆ ಉಸಿರಿನಲ್ಲಿ ಜೈ ಗುರುಜಿ, ಜೈ ಗುರುಜಿ, ಜೈ ಗುರುಜಿ. ನನ್ನ ಉಸಿರು, ಆಹಾರ, ಆಧಾರ, ಆಶ್ರಯ ಎಲ್ಲ.
ಮಾಡಿದ್ದಕ್ಕೆ ನಾವು ಮಾಡೋದು, ಅದೇನು ಕೃತಕ ಅಲ್ಲ, ಅದು ಸಾಚ. ಎಷ್ಟೋ ಹೇಳಬೇಕೈತೆ, ಹೇಳೋದಿಲ್ವಲ್ಲ. ಆ ಭಾವ ನಾವು ತರಬೇಕು. ಪ್ರಾಣಶಕ್ತಿ ಈಗ 93 ಅಂಶ ಅದು ಕೆಲಸ ಮಾಡುತ್ತೆ, 7 ಅಂಶ ಮಾತ್ರ ನಾವು ಚಿಕ್ಕ ಮಗುವಿನಿಂದ ಹೇಳಿದರೆ, ವೈಜ್ಞಾನಿಕ ನಿಲುವಿನಿಂದ ಹೇಳಿದರೆ ಎಲ್ಲರೂ ಪ್ರಾಣಶಕ್ತಿಯನ್ನು ದೇವರಾಗಿ ನಂಬ್ತಿದ್ರು. ತಪ್ಪು ನಮ್ಮದೇ ಇದೆ. ಆಕಾರ ಮುಖ್ಯವಲ್ಲ, ಶಕ್ತಿ ಮುಖ್ಯ. ಅದು ವ್ಯಕ್ತಿಯಾಗಿ ಬಂದರೂ ಓಕೆ, ಪರವಾಗಿಲ್ಲ, ಭಕ್ತಿ ಹುಟ್ಟುತ್ತದೆ. ವ್ಯಕ್ತಿ ಇಲ್ದಿದ್ರು ಒಂದು ಶಕ್ತಿ ಇದೆ, ನಂಬು, ನೀನು ತುಂಬು, ದಿಂಬಿನಂತೆ ಮೃದು ಆಗು. ಅಷ್ಟು ಹೇಳಿದ್ದೆ. ಅಥಾರಿಟೇಟಿವ್ ಆಗಿ ನಾವು ಹೇಳಬೇಕಿತ್ತು, ಖಂಡಿತ ಆಗ್ತಿತ್ತು. ಅಲ್ಲಿ ನಾವು ಬಾಯಿ ಮುಚ್ಕೊಂತು, ಎಲ್ಲಿ ತೆರಿಬೇಕು ಅಲ್ಲಿ ಮುಚ್ಕೊಂತು, ಎಲ್ಲಿ ಮುಚ್ಕೊಂತು ಅಲ್ಲಿ ತೆರಿಬೇಕು. ಅಲ್ಲಿ ನಾವು ಮಾಡಿದ್ದದೇ ತಪ್ಪು. ಕೇವಲ ಶಾಸ್ತ್ರ ದೇವಸ್ಥಾನಕ್ಕೆ ಹೋಗ್ಬೋದು, ಕೈ ಕಾಲು ತೊಳಿ, ಊಟ ಮಾಡು, ಅಲ್ಲಿಗೆ ಹೋಗು, ಇಲ್ಲಿ ಹೋಗು, ಯಾಕಂತ ಅವನು ಕೇಂತಾನೆ, ನ್ಯಾಚುರಲ್ ಕೇಂತಾನೆ. ನಾವು ಅದಕ್ಕೆ ಉತ್ತರ ಕೊಡಬೇಕಿತ್ತು. ಶುಚಿತ್ವ ಬೇಕು. ಕೈ ತೊಳೆದ್ರೇ ಅನ್ನ ಒಳಗಡೆ ಹೋಗುವಾಗ ಶುದ್ಧ ಅನ್ನ ಹೋಗುತ್ತೆ, ಕಾಯಿಲೆ ಬರುವುದಿಲ್ಲ ಹೇಳ್ಬೋದಿತ್ತಲ್ಲ. ದೇವರು ಶಾಪ ಕೊಡ್ತಾನೆ, ದೇವರು ಎಲ್ಲಿದ್ದಾನೆ ತೋರಿಸಾಗಾರೆ ನೋಡಿ. ನಾವೆಲ್ಲ ಒಂದು ಕೋಲ್ ಕೊಟ್ಟು ಬಿಟ್ಟು ತಿಂತು ಅಷ್ಟೇ, ನಾವು ಮಾಡಿದ್ದಷ್ಟೇ. ದೊಡ್ಡ ಅಪರಾಧ ಅದೆಲ್ಲ.